ಸೊ ಉಪೇಂದ್ರ ಅವ್ರ ಪ್ರಜಾಕೀಯ ಗೆಲ್ಲತ್ತಾ? ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಕರ್ನಾಟಕದಲ್ಲಿ ನನಗನ್ಸೋವಂಥದ್ದು ಇಟ್ ಈಸ್ ನಾಟ್ ದಟ್ ಈಸಿ. ವಾಟ್ ವಿ ಸಾ ಇನ್ ತಮಿಳ್ನಾಡು ಇಟ್ ಮೈಟ್ ನಾಟ್ ಹ್ಯಾಪನ್ ಇನ್ ಕರ್ನಾಟಕ. ಸ್ಟೂಡೆಂಟ್ಸ್ಗಳಿಗೆ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅದೇ ಈ ಒಂದು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಬೇಕು ಅಂದರೆ ಇಷ್ಟಪಡಲ್ಲ. ಸೊ ಏನು ರೀಸನ್ ಇರ್ಬೋದು ಇದಕ್ಕೆ? ಪೊಲಿಟಿಕ್ಸ್ ಇಸ್ ನಾಟ್ ಪೀಸ್ ಟುಡೇ. ಸೊ ಯೂತ್ ವಾಂಟ್ ರಿಯಲಿ ಟು ಕಮ್ ಇನ್ ಟು ಪೊಲಿಟಿಕ್ಸ್. ಅವನಿಗೆ ಒಂದು ಇನ್ಸ್ಪಿರೇಷನ್ ಇರಬೇಕು. ಪೊಲಿಟಿಕ್ಸಲ್ಲಿ ಏನೋ ಒಂದು ಆಗ್ತಾ ಇದೆ, ಯಾರೋ ಒಬ್ಬ ಲೀಡರ್ನ ನೋಡಿ ಅವ್ನು ಇನ್ಸ್ಪೈರ್ ಆಗಬೇಕು. ದಟ್ ಹೌದು, ನಾನು ಬಂದರೆ ಇವನ್ ಥರ ಆಗಬೇಕು ಅಂತ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆರಿಯರಲ್ಲಿ ಗ್ರೋ ಆಗಬೇಕು ಅಂತ ಅಂದರೆ ಈ ಎನ್ವಿರಾನ್ಮೆಂಟ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಇವತ್ತು ಹೆಂಗಾಗಿದೆ ಅಂತಂದರೆ, ನೀವು ಏನು ಒಳ್ಳೇದು ಮಾಡಿ ಏನು ಕೆಟ್ಟದ್ದು ಮಾಡಿ, ಪೀಪಲ್ ಆರ್ ದೇರ್ ಟು ಟಾಕ್ ಅಬೌಟ್ ಯು. ನನಗಿರೋಂಥ ವಿಷನ್ನು ನನ್ನ ಆಪೋಸಿಟ್ ಪರ್ಸನ್ಗೆ ಇಲ್ದಲೇ ಇರ್ಬೋದು, ನಮ್ಮ ಟೀಮ್ ಮೆಂಬರ್ಸ್ಗೆ ಇಲ್ದಲೇ ಇರ್ಬೋದು. ಹಂಗಂತೇಳಿ ನನ್ನ ವಿಷನ್ನ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ, ನನ್ನ ಗೋಲ್ಸ್ನ ನಾನು ಸಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಯಾರೋ ಒಬ್ರು ಬಂದು ನಮ್ಗೆ ಹೇಳಬೇಕು, ಇದಾಗುತ್ತೆ ನಿನ್ನ ಕೈಲಾಗುತ್ತೆ, ನೀನು ಮಾಡು ಅಂತ. ಅವಾಗಷ್ಟೇ ಆ ಒಂದು ದಿನ ಅಥವಾ 2 ದಿನ, ಒಂದು ವಾರ ಫುಲ್ ಮೋಟಿವೇಟ್ ಆಗಿ ವಿ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಥಿಂಗ್ಸ್. ಆಮೇಲೆ ಏನಾಗುತ್ತೆ, ಮೋಟಿವೇಶನ್ ಡ್ರಾಪ್ ಆಗುತ್ತೆ.